ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕಾನು ಕ್ಲಿಕ್ ಮಾಡೋದು ಮೂಲಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಅಲ್ಲಿಂದ ಅಲ್ಲಿಗೆ ಡಬಲ್ ಇತ್ತು, ಅದನ್ನು ಉಗಿಸ್ತಾ ಇದ್ದಾರೆ ಆ ಕಡೆಗೆ ಹಾಕೋಕ್ಕೆ. ಸ್ನೇಹಿತರೆ, ನಮ್ಮ ಜಗಮಾಮ ಬಂದಿತ್ತು ಟಿ ಎನ್ ಕೋಟೆ. ಅವರು ನಮ್ಮ ತಾತ ಕಾಲದ ಸಂಬಂಧಿಕರು ಒಂದು ಸ್ವಲ್ಪ ಕೊಬ್ಬರಿ ಬೇಕಂತ ಅಂತು, ಅದಕ್ಕೆ ಒಡೆ ಒಯ್ಕೊಂತೈತೆ. ನಮ್ಮ ಕೋಳಿ ಮರಿ ಆಟ ಆಡ್ತದಾವೆ. ಇನ್ನೇನು ಮೇಕೆ ಮರಿಗೆ ನೀರು ಇಕ್ಬೇಕು, ಕಾಲೇ ಹೊಲ್ಟೈತೆ. ರೊಟ್ಟಿ ಹೊಡಿಬೇಕು, ನಮ್ಗೆ ಭಾಳ ಕೆಲಸ ಇದೆ ಸ್ನೇಹಿತರೆ. ಇವತ್ತೇನು ಆಗ್ತಾವಿಲ್ಲ ಮಾವ? ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಏನನ್ನ ಮಾಡ್ಕೊಡ್ರಿ ಇಬ್ರು ಅಣ್ಣತ. ಡೈಲಿ ಲಾಗಿನ್ ಮಮ್ಮ ಇದು ಮಾಡ್ಕೊಂತೀನಿ. ನಮ್ಮ ಬ್ಲಾಕಿ ಅಮ್ಮ ಯಾಕೋ ಬೇಜಾರಾಗಿದ್ದಾಳೆ, ಯಾಕೋ ಗೊತ್ತಿಲ್ಲ. ಸ್ನೇಹಿತರೆ ನೋಡಿ, ಹೂವು ಎಷ್ಟು ಚಂದ ಬಿಟ್ಟದ, ಇದಂತೂ ಎಷ್ಟು ಚೆನ್ನಾಗೈತೆ ನೋಡಿ. ಸ್ನೇಹಿತರೆ, ನಾನು ಇಲ್ಲಿಗೆ ಬಂದಿದ್ದೆ, ಒಂದು ಸ್ವಲ್ಪ ಕೆಲಸ ಇತ್ತು ಊರಲ್ಲಿ. ಆವಾಗ ಬಂದಾಗ ಹಿಂಗೆ ನಮ್ಮ ಅತ್ತೆ ಅಕ್ಕರು ಈ ಥರ ಅಂದರೆ ಮನೆಯಲ್ಲೇ ಕುತ್ಕೊಂಡು ಮಾಡುವಂಥ ಕೆಲಸ ಇದು. ಊದಿನ ಗಡ್ಡಿದು ಊದಿನ ಬತ್ತಿನ ವಸ್ತು ಇದು ಮಾಡೋದು ಸೇಲ್ ಮಾಡ್ತಾರೆ. ಅಂದರೆ ಅವರು ಹೋಗಿ ಅಂಗಡಿಗೆ ಕೊಡ್ತೀರಾ ಏನು, ನೀವು ಇಲ್ಲೇ ಸೇಲ್ ಮಾಡ್ತೀರಾ? ಯಾರಂಗೆ ಕೇಳ್ದರಿಗೆಲ್ಲ ಸೇಲ್ ಮಾಡ್ತಾರೆ. 10 ರೂಪಾಯಿಗೂ ತಿರುಗಿ 20 ರೂಪಾಯಿ ಪ್ಯಾಕೆಟ್ ಮಾಡ್ತಾರಂತೆ. ಇನ್ನೇನು ಆ ಪ್ಯಾಕೆಟ್ ಮಾಡ್ತೀರಾ ಏನು ಹಂಗೆ ಕೊಡ್ತೀರಾ? ಪ್ಯಾಕೆಟ್ ಇಲ್ಲ ಇದಾವಂತೆ, ನೋಡ್ತೀನಿ. ಓ, ಈ ಥರ ಮಾಡ್ತಾರೆ ಪ್ಯಾಕೆಟ್ನ. ಈ ಥರ ಮಾಡಿ ಬಿಸಿಲಿಗೆ ಹಾಕ್ತಾರೆ ನೋಡಿ, ಡ್ರೈ ಆಗೋಕ್ಕೆ. ಚೆನ್ನಾಗಿ ಒಣಗಬೇಕಲ್ಲ, ಹಾಗಾಗಿ ಈ ಥರ ಎಲ್ಲ ಮಾಡಿ ಹಾಕ್ತಾರೆ. ಸೊ ಈ ಥರ ಮನೆಯಲ್ಲೇ ಕುತ್ಕೊಂಡು ಮಾಡೋ ಅಂಥ ಕೆಲಸಗಳಿವೆಲ್ಲ ಚೆನ್ನಾಗಿರುತ್ತೆ. ಏನೋ 10 kg ಏನೋ ತರಿಸಿದ್ರಂತೆ ಹಿಟ್ಟನ್ನ. ತಿರ್ಗಾ ಅದಕ್ಕೆ 1000 ರೂಪಾಯಿ ಆಗಿತ್ತಂದರೆ ಒಂದು 800 ರೂಪಾಯಿ ಹಂಗೆ ಸೆಂಟು ಇದಾಗಿತ್ತಂತೆ. ಒಂದು ಎಲ್ಲ 2000 ಅಲ್ಲೇ ನಮ್ಮ ಸೆಟ್ ಫುಲ್ಲು ಒಂದು 3000 ಹತ್ತತ್ರ ಆಗುತ್ತೆ. ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಅಂದರೆ ಮನೆ ಕೂತ್ಕೊಂಡು ಏನು ಮಾಡ್ದಿಲ್ದಾರಿಗೆ ವಾಸೆ ಇದು. ಎಲ್ಲೂ ಹೊಲ್ದಕ್ಕೆ ಹೋಗಲ್ಲ ಅಂತ ಹೆಣ್ಮಕ್ಳಿಗೆ ಬೆಟರ್ ದೆನ್ ಇದು. ಟ್ರೈ ಮಾಡಿದ್ರು ತಪ್ಪಿಲ್ಲ ಅಂತಾರಲ್ಲ, ಹಿಂಗೆ. ಸ್ನೇಹಿತರೆ, ಇನ್ನೇನು ಮಾಡಿಗೆ ಬಂದೆ, ಅದಕ್ಕೆ ಅಮ್ಮ ಇನ್ನೇನು ಬರೋತ್ತಿಗೆ 1-2 ಒಗ್ದಾಕಿದ್ಲು. ಇವನ್ನೆಲ್ಲ ತಗೊಂಡಿದ್ವಿ, ಇವನ್ನೆಲ್ಲ ಎದ್ದಾಕ್ಬೇಕು ಒಂದು ಸ್ವಲ್ಪ ಬಟ್ಟೆನ. ಇವಾಗ ಸ್ನೇಹಿತರೆ, ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ವಿ. ಕೆಲವೊಂದು ಆರಿದ್ದಾವೆ, ಕೆಲವೊಂದು ಆರಿಲ್ಲ, ಇನ್ನೂ ಆರಲಿ. ಇನ್ನೇನು ಬಾಸಣಿಕೆನು ನೀಟಾಗೆಲ್ಲ ಸ್ವಚ್ಛ ಮಾಡಿ ಇಕ್ಕಿದ್ದೀನಿ. ಎಲ್ಲ ನೀಟಾಗಿ ಆರ್ಕೊಂಡು ಅವು ಮೋಡ ಆಗ್ತೈತೆ, ತೆಗಿತೈತೆ ಅಷ್ಟೇ. ಇನ್ನೇನು ದನಿಗೆ ಅಪ್ಪಯ್ಯ ನೀರು ಹುಲ್ಲು ಹಾಕೈತಿ. ಕುರೈಟಿ ಯಾರು ಅಮ್ಮ ಹೊಡಿತತ್ತ ನಾನು ಹೊಡಿತಾ ಗೊತ್ತಿಲ್ಲ. ಹೂವು ಆಲೆ ಬಿಡಿಸ್ತೈತೆ, ಬಿಳೆ ಸ್ವೀಟಿಗೆ ಎಷ್ಟು ಚೆನ್ನಾಗದಾವೆ. ಅದ್ರಾಗೆ ಮೊಗ್ಗು ಸಪ್ರೇಟ್ ಕಟ್ತೀನಿ, ಹೂವು ಹಳ್ಳಿರೋ ಹೂವು ಸಪ್ರೇಟ್ ಕಟ್ತೀನಿ. ಇವು ನಾಳೆ ಕಾಯ್ತವೆ, ಸೊ ಅವು ಸಪ್ರೇಟ್, ಇವು ಹೂವು ಹಳ್ಳಿರೋ ಹೂವು ಸಪ್ರೇಟ್. ನೋಡಿ ಎಷ್ಟು ಚಂದ ಬಿಳೆ ಸ್ವೀಟ್. ನಮ್ಮೂರು ಕಂದಮ್ಮಗಳು ಇಲ್ಲಿ ಮಕ್ಕಂಬಿಟ್ಟದಾವೆ. ಸುಬ್ಬಿ, ಡೂಮ, ಬ್ಲಾಕಿ ಅಮ್ಮ ಎಲ್ಲೂ ಹೋಗಿಲ್ಲ, ಎಲ್ಲ ಮಕ್ಕಂಡದವ. ಅವು 2 ಕಂದಮ್ಮಗಳು ಒಳಗೆ ಮಕ್ಕಂಡವೆ. ನಮ್ಮ ಬೇಬಿ ಅಮ್ಮ ಮತ್ತು ಮಗ ವೈಟು. ಅವು ಯಾರೇ ನಮ್ಮ ವೈಟ್ ನೋಡಿ ಏನೋ ಮಕ್ಕಂಡಿದ್ದಾನೆ. ಕಳ್ಳನ ಮಗ ಕಂಡು ಬಿಡ್ತಾನೆ, ಕಳ್ಳ. ಬೇಬಿ ಮಕ್ಕಂಡು ಡಿಸ್ಟರ್ಬ್ ಮಾಡೋದು ಬೇಡ. ಇವಾಗ ಇನ್ನೇನು ಹೂವು ಕಟ್ತೀನಿ ಸ್ನೇಹಿತರೆ. ಹೂವಿನ ದಾರ ತಗೊಂಡೇ ಇದ್ದೀನಿ, ಅದೇ ಕೆಲಸ ಮಾಡ್ತೀನಿ ನಾನು ಸ್ನೇಹಿತರೆ. ಆ ಥರ ಟ್ಯಾಟೋ ನಾನು ಕಾರು ನೋಡಿದರೆ ಒಂಥರ, ಅದ್ರಾಗ ಹೋಗೋ ಫೀಲೇ ಒಂಥರ. ಸ್ನೇಹಿತರೆ ನೋಡಿ, ಅಮ್ಮ ಮಗ ಎಷ್ಟು ಚಂದ ಮಕ್ಕಂಡಿದ್ದಾರೆ ಇಬ್ಬರು. ಸ್ನೇಹಿತರೆ, ಇನ್ನೇನು ಹೂವು ಕಟ್ಟವಾದು ನೋಡಿ. ನಮ್ಮ ವೈಟ್ ಇವಾಗ ಇದ್ದು ಬಂದದ. ವೈಟು ಅವನು ಹೋಗ್ತಾನೆ. ಚಿನ್ನಾಟ ಆಡೋದ್ರೆ ಮಿಸ್ಸಿಂಗ್. ನಾಯಿ ಬಂತು.
ಅದು ನೋಡಿ ಹೆಂಗೆ ಮಾಡುತ್ತೆ. ಇಷ್ಟು ಉದ್ದ ಆಗಿದಾವೆ ನೋಡಿ. ಇವಕ್ಕೊಂದು ಸ್ವಲ್ಪ ನೀರು ಹಾಕಿ, ಇವಕ್ಕೇನು ಹಾಕಲ್ಲ, ಇವಕ್ಕೆ ನೀರು ಹಾಕಿರ್ತೀನಿ. ಸ್ವಲ್ಪ ಬಾಡಿರೋ ಥರ ಆಗಿದ್ದಾವೆ ಮೂಗು. ಹಾಗಾಗಿ ಬಿಸಿಲು ನೋಡಿ ಎಷ್ಟು ಫೋಕಸ್ ಬೀಳ್ತೈತೆ, ಫೋಕಸ್ ಲೈಟ್ ಬಿದ್ದಾಗೆ. ನೋಡಿ ನಮ್ಮ ಡೋಮು ವೈಟು. ಭಯ ಏನು ವೈಟು? ನಾಯಿ ಮರಿ ಕಂಡ್ರೆ ಅವರಮ್ಮನಿಗೆ ಹೆಚ್ಚಿತ್ತು ಇವನಿಗೆ. ಸ್ಮೆಲ್ ನೋಡೇ ಕಂಡುಹಿಡಿತಾನೆ, ಬುಲು ಸ್ಮೆಲ್ ನೋಡ್ತಾನೆ. ವೈಟು ನಿದ್ದೆ ಆಯ್ತಾ ಬುಜ್ಜಿ? ಹೋಗು ಒಳಕ್ಕೆ ಹೋಗ. ಸೊ ಇವನ್ ತೆಗ್ದಿಕ್ಕಿ ಮಾಮೂಲಿ ಬಟ್ಟೆ ತಗೋಬೇಕಲ್ಲ, ಒಂದು ಸ್ವಲ್ಪ ಒಣಗಿದಾವ, ಅವನ್ನೆಲ್ಲ ತೆಗೆದು ಒಳಕ್ಕೆ ಹಾಕ್ತೀನಿ. ಸ್ನೇಹಿತರೆ, ಅಮ್ಮಾಯಿ ಸಂತಿಗೆ ಹೋಗಿತ್ತಲ್ಲ, ಇಷ್ಟು ಸಂತೆ ಮಾಡ್ಕೊಂಡು ಬಂದೈತೆ. ಮಂಡಕ್ಕಿ ಮೆಣಸಿನ್ಕಾಯಿ ತಂದೈತೆ ಅಮ್ಮಾಯಿ. ತಿಂದಿದ್ದು ಸಾಲದಂತ ಇನ್ನೊಂದು ಸ್ವಲ್ಪ ತಂದೈದ್ಯಾ? ನಿಮ್ಮ ಯಜಮಾನಿಗೆ ಏನು ಪ್ರೀತಿ ಗಂಡನ ಮೇಲೆ ಅಂದ್ರೆ ನೋಡಿ ಹೆಂಡ್ತಿಯರಿಗೆ. ಪಕೋಡ ದೊಡ್ಡದು ಹಾಕ್ಸ್ಕೊಂಬಂದೈತೆ ನಮ್ಮ. ಏನೇನು ತಂದೈತಂತ ಆಮೇಲೆ ಹೇಳ್ತೀನಿ. ಪಕೋಡ ಮಂಡಕ್ಕಿ ತಂದಿತ್ತು, ಅವನು ತಿಂತೀವಿ. ಏನೇನು ತಂದೈತೆ ನೋಡೋಣ. ಬಾಡ್ತತೆ ಕುಡಿತಾರೆ, ಹಾಕಿ ಅವನಲ್ಲಿ ತುರುಕ್ತಾರೆ, ಏನು ಮಾಡಕ್ಕಾಗಲ್ಲ. ಇಲ್ಲ ಆಟೋ ಇರ್ತಾವ, ಆಟೋ ಅಮ್ಮ ಇದ್ವು ಇನ್ನು ಇನ್ನು ಇದು ಇನ್ನೂ ಒಂದು ಜಾಮ ಮುಕ್ಕಡ ತಿಪ್ಪಣ್ಣ ಮಗ ಜಾಮನ್. ಸೊ 100 ರೂಪಾಯಿ ಮಾದೇವಕ್ಕೆ ಯಾರು? ಅವಳೆ ಬಂದಕ್ಕೆ ಮಾದೇವಿ ಬಿರಾದಿಮ್ಮ. ಈಗ ಹೂವು ಗುಲಾಬಿ 10 ರೂಪಾಯಿಗೆ ಬಟನ್ ರೋಸ್ ತಂದೈತೆ, ಚೆನ್ನಾಗದಾವೆ. ಇವು ಸಿಂಪಲ್ ಆಗಿರ್ತಾವಲ್ಲ ಸಾಕು. ಕನಕಾಂಬ್ರ ಒಂದು ಸ್ವಲ್ಪ, ಒಂದು ಮಾರು. ಕಾಕಡ ಒಂದು ಮಾರ, ತಿರ್ಗಾ ಸೇವಂತಿಗೆ ಒಂದು ಮಾರು ತಂದೈತೆ ಸ್ನೇಹಿತರೆ. 3 ಕಲರ್ ಅಷ್ಟೇ. ಕೊತ್ತಂಬರಿ ತಂದೈತೆ. ಇನ್ನೇನು ಎಷ್ಟು ಸಿವುಡು 10 ರೂಪಾಯಿಗೆ 3 ಕೊಟ್ಟಿದ್ದಾರೆ. ಎಲ್ಲ ಒಂದು ಸ್ವಲ್ಪ ಚೆನ್ನಾಗೈತೆ. ಹಂಗೆ ನೀರು ಇದು ಇಕ್ಬೇಕು ನೋಡಿ, ಕಳ್ಗುಟ್ಟುತ್ತೆ. ಇಲ್ಲ ಅಂದ್ರೆ ಕೊಳ್ತಿದ್ದಂಗ ಆಗ್ತತಿ. ಇಲ್ಲ ಅಂದ್ರೆ ನೀರು ಇಕ್ಕಿ ಕಳ್ಗುಟ್ಟು ತಗಬಾ. ಮತ್ತೆ ಸ್ನೇಹಿತರೆ ಎಲೆ ತಂದೈತೆ 30 ರೂಪಾಯಿ ಅರ್ಧ ಕೆಜಿ. ಇದು ಬಾರೆಹಣ್ಣು, ಕುಂಕುಮ 15 ರೂಪಾಯಿ ಅಂತ ತೆಗ್ದಿಕ್ಕೋ. 2 ಕುಂಕುಮನೆ, 2 ಕುಂಕುಮನ. ಇದು ಕುಂಕುಮ ಅಂತ 25 ತಂದ ಸಾಕು. ಬಾರೆಹಣ್ಣು ನೋಡಿ ಎಷ್ಟು ದಪ್ಪ ಅದಾವೆ. ಇವೇನ ಫುಲ್ ಹಣ್ಣ ಬಿಟ್ಟದವಲ್ಲ. ಸೊ ಬಾರೆಹಣ್ಣು 1-2 ಇದಾವೆ. ಹೀರೆಕಾಯಿ ತಂದೈತೆ 50 ರೂಪಾಯಿ ಬಾಳೆಹಣ್ಣು. 50 ರೂಪಾಯಿ ಬಾಳೆಹಣ್ಣು. ಬಾಳೆಹಣ್ಣು ಅರ್ಧ ಕೆಜಿ, ಅರ್ಧ ಕೆಜಿ ಅಲ್ಲ, 3/4 ಕೆಜಿ. ನಂಗೆ ನಂಗೆ ಎಲ್ಲಿ ಗಟ್ಟಿ ನಾವೆಲ್ಲ. ಏನೇನು ಬದನೆಕಾಯಿ ತಂದೈತೆ. ಆಲೂಗೆಡ್ಡೆ ಆಲ್ರೆಡಿ ಇದ್ವು, ಅದಕ್ಕೆ ತಂದಿಲ್ಲ. ಒಂದು ಡಬ್ಬಕ್ಕೆ ಹಾಕಿ. ಓಕೆ. ನಿಂಬೆಹಣ್ಣು ತಂದಿದೆ 20 ರೂಪಾಯಿ. 20 10 ರೂಪಾಯಿ 10 ರೂಪಾಯಿಗೆ ಇದೆ. ನಾವೆಲ್ಲಿ ಕಾಕೊಂಡ್ ತೆಗೆದು ಡಬ್ಬಕ್ಕೆ ಹಾಕೊಂಡು. ಓಕೆ. ಇನ್ನ ಬದನೆಕಾಯಿ ಅಷ್ಟೇ ಎಲ್ಲ ಸುರು ಬಿಡು. ಕ್ಯಾರೆಟ್ ಅರ್ಧ ಕೆಜಿ. ಕ್ಯಾರೆಟ್ ತಂದೈತೆ, ತಂದೈತೆ, ಹಸ್ರಗಾಯಿ ತಂದೈತೆ. ಇವು ಇವೇನು ಬೀನ್ಸ್, ಹುಳ್ಳಿಕಾಯಿ ಬೀನ್ಸ್ ಅಂತೀವಲ್ಲ, ಅವನ್ ತಂದೈತೆ. ಇಷ್ಟ ಐಟಮ್ಸ್ಗೆ ಎಷ್ಟಾಯ್ತಮ್ಮ? ಇದು ಸರಿ ಅಲ್ಲ, 180 ಇದೆ. 180 ಇದು 180. ಇವು 20 ರೂಪಾಯಿ ನಿಂಬೆಹಣ್ಣು. 180 ಅಲ್ಲಿಗೆ 200 ರೂಪಾಯಿ. ಅದು 200 ರೂಪಾಯಿ. 240 ರೂಪಾಯಿ. ಇದು 340 ರೂಪಾಯಿ ಟೋಟಲ್. ಇದು ಒಟ್ಟು 340. ಓಕೆ. ಇನ್ನ 50 340 ಅಲ್ಲಿಗೆ 390. 20 ರೂಪಾಯಿ ಬಚ್ಚಾರು. 390 ಅಲ್ಲಿ 410 ರೂಪಾಯಿ. 450 ಇನ್ನ ಇಷ್ಟೇ ಸ್ನೇಹಿತರೆ ತಂದಿರೋದು ನೋಡಿ ಸಂತೆ. ಇನ್ನೇನೋ ಕಿರಾಣಿ ದಿನಸ ಎಲ್ಲ ಅವತ್ತೇ ತಂದಿದ್ವಲ್ಲ, ಅದಕ್ಕೆ ಇವತ್ತಿಷ್ಟೇ ತಂದಿ. ಕೊತ್ತಂಬರಿ ಇವನ್ನೆಲ್ಲ ಅಷ್ಟೇ.
ಸ್ನೇಹಿತರೆ, ಇನ್ನೇನು ಕಾಯಿ ಒಣಗಕ್ಕೆ ಇಕ್ಕಿದ್ವಲ್ಲ ಅವನ್ನ ತಂದು ಕೊಟ್ಟಿದ್ದೀನಿ. ಅಮ್ಮ ಎಬ್ಬತೈತಿ ಇವಾಗ ಆಲ್ರೆಡಿ ಎಬ್ಬೆ ಇದ್ದಾವೆ. ಅವನ್ನ ಎಬ್ಬೆ ಹಾಕುತ್ತೆ. ಅದರಲ್ಲಿ ಕೆಟ್ಟ ಕಾಯೆಲ್ಲ ಒಂದು ಕಡೆಗೆ ಹಾಕುತ್ತೆ, ಒಳ್ಳೆ ಕಾಯೆಲ್ಲ ಒಂದು ಕಡೆ ಕಾಯಿ ಒಣಗಿಕ್ಕುತ್ತೆ. ಹಾಕಿ ನಮ್ಮ ಕಾದದವೆ ಆಗಿರೋ ಸಾಕು ಬಾಸ್ಕೆಟ್ ಹೋದೆವು ಅಂತ ನೋಡಿ. ಸ್ನೇಹಿತರೆ, ಹೊರಗೆ ಬಂದೈತೆ. ಹೊರಗೆ ಬಿಟ್ಟು ಹೋಯ್ಟು ನಮ್ಮ ಬೇಬಿ ಇಲ್ಲೈತೆ. ಏನಪ್ಪ ಓಯ್ ಬಂಗಾರಿ, ಭಾಳ ಎಚ್ಚರಿಕೆ ಝೂಮ್ ಹಾಕಿ ನೋಡೋದ್ರಾಗ. ನಮ್ಮ ಹೋಯ್ಟು ಟಾಯ್ಲೆಟು ಎಲ್ಲ ಇಲ್ಲೇ ಮಾಡಿ ಬರಬೇಕು. ಯೂರಿನ್ನು ಬಾತ್ರೂಮು ಎಲ್ಲ ಓಕೆನಾ. ನೀವು ಒಳಗೆ ಬರಂಗಿದ್ರೆ ಹಂಗೆ ಕರ್ಕೊಂಬಾರಮ್ಮ ಜಾಣಿ. ತಿರ್ಗಿ ಹಂಗಂತಂದು ನಮ್ಮನೆ ಬಿಟ್ಟು ಹೋಗ್ಬೇಡ. ಹೋಗ್ತೇನಾ, ನಮ್ಮ ಜೊತೆಗೇ ಇರಬೇಕು. ಅನ್ನ ಮೊಸರು ಹಾಕಿದ್ದೆ ತಿಂದು ಬಂದದವು ನೋಡಿ. ಹೊಟ್ಟೆ ಈಚೆ ಹಾಲೆ. ಎಲ್ಲಿಗೆ ಹೋಗ್ತೀಯ ಮೇಡಮ್ಮ? ಮೇಡಮ್ ಅವರೇ ಹೆಂಗೆ ನೋಡ್ತಾಳೆ ನೋಡಿ. ಹೋಯ್ಟು ಬಾ, ಆಟ ಆಡ್ಕೊಂಡು ಬರ್ರಿ. ಓಕೆನಾ, ಬಾಯ್ ಬಾಯ್. ನಿಮಗೆ ಬಾಯ್ ಬಾಯ್. ಸ್ನೇಹಿತರೆ, ಇನ್ನೇನು ಕುರಿ ಬಂದ್ವು. ಇನ್ನು ಕುರಿಯಟ್ಟಿನೇ ಹೊಡೆದಿಲ್ಲ ನಾವಪ್ಪ. ಅಯ್ಯಪ್ಪಗೆ ಬಿಟ್ಟಾಯ್ದು ಕುರಿಯಟ್ಟಿ ಹೊಡಿಬೇಕಂತಂದು ಇವತ್ತು. ಇನ್ನೂ ಹೊಡೆಬೇಕು. ನಮಗೆ ಕೆಲಸ ಇದ್ವಿ, ಇಲ್ಲಾಂದ್ರೆ ಹೊಡಿತಿದ್ವಿ. ನಮ್ಮ ಡ್ಯಾಡಿನೇ ಹೊಡೆದಾಕ್ಲಿ ಅಂತ ಕೋಲಾಟ ಆಡ್ತದ ನೋಡಿ. ಎಷ್ಟು ಚೆನ್ನಾಗಿ ಆಟ ಆಡ್ತದವು. ಇವತ್ತೇ ನಾನು ನೋಡಿದ್ದು. ಭಾಳ ದಿನ ಆಯಿತು ಕೋಲಾಟ ಆಡಿ. ನಮ್ಮ ಅಪ್ಪಾಜಿ ಅಲ್ಲಿ ಟೊಪ್ ತಾಂಡು ಬರ್ತೈತೆ. ತುಂಬ ಹಾಕುತ್ತೆ. ಇನ್ನು ಹೊಡೆದು ತುಂಬ ಹಾಕುತ್ತೆ ನೋಡಿ. ಸ್ನೇಹಿತರೆ, ಅದು ಮಣಕ್ ಮರಿ ಅಂತೂ ಹಂಗೆ ಎತ್ತಿ ತಿನ್ನುತ್ತೆ. ಆಮೇಲೆ ದಬ್ಬ ಅಂತ ಬೀಳುತ್ತೆ. ಅದು ಚೆನ್ನಾಗಿ ಮಕ್ಕಳು ಎತ್ಕೊತ ಕುರಿ ಮೇಲೆ ಬಿತ್ತು. ಇವಾಗ ವಿದ್ಯೆ ಕಣಲೆ ಆ ಕಡೆ ಕೋತು ಅವಳಿಗೆ ಸೊಪ್ಪು ಸಿಗಲ್ಲ. ಅವಾಗ ಮೇಲಕ್ಕೆ ಎಗರುತ್ತಾಳೆ. ಸ್ನೇಹಿತರೆ, ಇನ್ನೇನು ಕುರಿ ಬಂದ್ವು. ನಮ್ಮ ಅಣ್ಣ ಎಲ್ಲೋ ಕೆಲಸ ಐತಂತ ಹೋದ್ರು. ಅದಕ್ಕೆ ಇನ್ನೇನು ನಾವೇ ಕೂಡ್ತೀವಿ. ಆಲೆ ಕತ್ಲಾಯ್ತು ನೋಡಿ. ಕತ್ಲಾಯ್ತು. ವಾತಾವರಣ ಹಿಂಗಿದೆ. ಮಳೆ ಬರುವ ಸೂಚನೆ ಏನಿಲ್ಲ. ಆದರೆ ಮೋಡ ಆಗಿ ಬರ್ಬೋದೇನೋ ರಾತ್ರಿಗೆ, ಅದು ಗೊತ್ತಿಲ್ಲ. ಬಟ್ ನಾಡ್ದು ಮಾರಮ್ಮ ಹಬ್ಬ ಐತೆ ನಮ್ಮ ಕಡೆಗೆ. ಇಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿ ಕೆಲವೊಂದು ಹಳ್ಳಿಯಲ್ಲಿ ಆಗಿದ್ದಾವೆ. ಎಲ್ಲ ಜಾತ್ರೆ ಆಗಿರುತ್ತೆ. ಸುಮ್ಮನೆ ವೆಹಿಕಲ್ಸ್ ಭಾಳ ಓಡಾಡ್ತಿರ್ತವೆ. ನೋಡಬೇಕು. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ. ಸಿ ಯು.